ಎವ್ರಿ ಇಯರು ಸಾಲ ತೀರಿಸಬೇಕಾಗಿದೆ 600 ಕೋಟಿ. ಸುಳ್ಳು ಹೇಳುವಂಥದ್ರಲ್ಲಿ ನಂಬರ್ 1 ವ್ಯಕ್ತಿ ಅವ. ನಾವು ಮೆಟ್ರೋ ದರ ಜಾಸ್ತಿ ಮಾಡೋದೇ ಇಲ್ಲ ಅಂತ ಬರ್ಕೊಳ್ಳಿ. ಚುಚ್ಚುಂತರ ನೋಡಿ ಸರ್, ಅವ್ರಿಗೆ ಮಾಹಿತಿ ಇಲ್ಲದೇನೆ ಸುಳ್ಳು ಹೇಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನಾವು ಮಾಡ್ತಾ ಇದ್ದೀವ, ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದೀವ. ನಮ್ಮದು ವ್ಯಾಪ್ತಿಗೆ ಬಂದು ನಾವು ಏರಿಸುವಂಥ ಕೆಲಸವನ್ನು ಮಾಡಿದ್ರೆ ನಾವು ವಿರೋಧನೋ ಪರನೋ ಅನ್ನುವಂಥದ್ದು ಹೇಳ್ಬೋದು. ನಮ್ಮ ವ್ಯಾಪ್ತಿಗೆ ಬರಲ್ವಲ್ಲ ಸ್ವಾಮಿ. ಇವರು BJP ಶಿಖಂಡಿಗಳು ಅಲ್ಲ. ಇವತ್ತು ಪತ್ರಿಕಾಗೋಷ್ಠಿ ನಮ್ಮ ಮನೋಹರ್ ಅವರು ವಿಭಿನ್ನ ರೀತಿಯಲ್ಲಿ ಮಾಡಿದರು. ಏನು ಕಳೆದ 10 ದಿನಗಳಿಂದ ನಿರಂತರವಾಗಿ ಈ ಮೆಟ್ರೋ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ರಾಜ್ಯ ಸರ್ಕಾರ ಅಂತ BJPಯವರು ಏನು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಅದರ ವಿಚಾರವಾಗಿ ಕೆಲವು ದಾಖಲಾತಿ ಮೂಲಕ ಜನರಿಗೆ ತಿಳಿಸುವಂಥದ್ದಕ್ಕೆ ನಾನಿವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೆ. ಭಾಳ ಸ್ಪಷ್ಟವಾಗಿದೆ. ಇದು 2002 ಒಂದು ಆ್ಯಕ್ಟು, ಮೆಟ್ರೋ ಆ್ಯಕ್ಟ್ ಪ್ರಕಾರ ಇಡೀ ದೇಶಾದ್ಯಂತ ಇಲ್ಲಿವರೆಗೆ ಸುಮಾರು 12 ಮೆಟ್ರೋ ಸ್ಟೇಷನ್ಸ್ಗಳು ಸಿಟಿಗಳಲ್ಲಿ ಇದ್ದಾವೆ. ಬೆಂಗಳೂರು 2017ರಲ್ಲಿ ಚಾಲ್ತಿಗೆ ಬಂತು. ಬೆಂಗಳೂರು ಮೆಟ್ರೋ ಕನ್ಸ್ಟ್ರಕ್ಟ್ ಮಾಡುವಂಥದ್ದಕ್ಕೆ ಸುಮಾರು 22,000 ಕೋಟಿಯಷ್ಟು ಹಣವನ್ನು ವಿವಿಧ ಸಂಸ್ಥೆಗಳ ಮೂಲಕ ನಾವು ಸಾಲವನ್ನು ಪಡ್ಕೊಂಡಿದ್ದೀವಿ. ಇದು ಜಾಯಿಂಟ್ ವೆಂಚರ್ ಕಂಪನಿ, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಮತ್ತು BMRCL. ಸ್ಟೇಟ್ ಗೌರ್ಮೆಂಟ್ 50% ಕೊಡಬೇಕು, ಇನ್ನು 50% BMRCL ಸೆಂಟ್ರಲ್ ಗೌರ್ಮೆಂಟವರು ಒಂದು ನಯಾ ಪೈಸಾ ಕೊಡಲ್ಲ. ಈ 22,000 ಕೋಟಿ ಸಾಲಕ್ಕೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅಷ್ಟೇ ಸೆಂಟ್ರಲ್ ಗೌರ್ಮೆಂಟವರು. ಅದನ್ನು ನಾವು ವರ್ಷ ಸುಮಾರು 500 ಕೋಟಿಯಿಂದ 600 ಕೋಟಿವರೆಗೂ ಸಾಲ ಪ್ಲಸ್ ಇಂಟ್ರೆಸ್ಟ್, 2 ಅಸಲಿ ಪ್ಲಸ್ ಇಂಟ್ರೆಸ್ಟ್ನ ತೀರಿಸುವಂಥ ಕೆಲಸವನ್ನು, ಆ ಸಾಲ ತೀರಿಸುವಂಥಕ್ಕೆ ರಾಜ್ಯ ಸರ್ಕಾರ ಹೊಣೆ ಇದೆ. ಈ ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಬರುವಂಥದ್ದು BMRCL. ಅವರೇನದು ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟಿರುವಂಥದ್ದು ಇರಬೇಕು. ಪ್ರೈಸ್ನ ಜಾಸ್ತಿ ದರವನ್ನು ಹೆಚ್ಚಳ ಮಾಡುವಂಥದ್ದಕ್ಕೆ ನಿರ್ಧಾರ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರ ಕೇಳಲ್ಲ. ಅವರು ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನವರೇ ರಚನೆ ಮಾಡಿದ್ದಾರೆ. ಅದರಲ್ಲೊಬ್ಬ ರಿಟೈರ್ಡ್ ಜಡ್ಜ್ ಇರ್ತಾರೆ, ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿ IAS ಆಫೀಸರ್ ಇರ್ತಾರೆ, ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ IAS ಆಫೀಸರ್ ಇರ್ತಾರೆ. ಈ 3 ಜನ ಕೂತ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ಸ್ ತಗೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಮೆಟ್ರೋ ಸ್ಟೇಷನ್ಸ್ಗಳು, ಮೆಟ್ರೋಗಳಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅದರ ಬೇಸಿಸ್ ಮೇಲೆ ಅದನ್ನೆಲ್ಲ ಅಸೆಸ್ ಮಾಡಿ ಇಲ್ಲಿ ತಂದು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ. ನಮ್ಮ ರಾಜ್ಯ ಸರ್ಕಾರ ಸ್ವಾಮಿ ಜಾಸ್ತಿ ಮಾಡಿ, ಕಮ್ಮಿ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ ಅನ್ನುವಂಥದ್ದಕ್ಕೆ ಅವಕಾಶವೇ ಇಲ್ಲ. 2025 ನವಂಬರಲ್ಲಿ ಹೈಕೋರ್ಟ್ ಆಫ್ ಕರ್ನಾಟಕ ಒಂದು ಡಿಸಿಷನ್ ಕೊಟ್ಟಿದೆ. ಅವತ್ತಿನ ದಿನಗಳಲ್ಲಿ ನವಂಬರ್ 2025ರಲ್ಲಿ ಆ ಮೆಟ್ರೋ ಎಂಪ್ಲಾಯೀಸು ಸ್ಟ್ರೈಕ್ ಮಾಡೋಕ್ಕೆ ಹೊರಡ್ತಾರೆ. 3 ದಿವಸ ಸ್ಟ್ರೈಕ್ ಮಾಡೋಕ್ಕೆ ಹೊರಟಾಗ ರಾಜ್ಯ ಸರ್ಕಾರ ಎಸ್ಮಾ ಜಾರಿ ಮಾಡಬೇಕು, ಸ್ಟ್ರೈಕ್ ಮಾಡುವಂಥದ್ದು ಮಾಡಬಾರ್ದು, ಜನಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದಕ್ಕೆ ಎಸ್ಮಾ ಜಾರಿ ಮಾಡುವಂಥದ್ದಕ್ಕೆ ನೋಟಿಸ್ ಕೊಟ್ಟಾಗ ಆ ನೋಟಿಸ್ ಇಟ್ಕೊಂಡು BMRCL ಅವರು ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತಾರೆ. ಹೈಕೋರ್ಟ್ ಭಾಳ ಸ್ಪಷ್ಟಪಡಿಸಿದೆ, ಇದರ ಅಡ್ಮಿನಿಸ್ಟ್ರೇಟಿವ್ ಮತ್ತು ಎಂಟೈರ್ ಸಿಸ್ಟಮ್ಮೇ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ, ನಿಮ್ಮ ರಾಜ್ಯ ಸರ್ಕಾರಕ್ಕಲ್ಲ. ನಿಮ್ಮ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ನಿಮ್ಮ ಜಾಗ ಇಲ್ಲ ಅಂತ. ನಮ್ಮ ವ್ಯಾಪ್ತಿಗೆ ಬರಲ್ಲ. ಅದು ಎಂಪ್ಲಾಯೀಸ್ ಇರ್ಬೋದು, ಮತ್ತೊಂದು ಇನ್ನೊಂದು ಏನಿದ್ರು ಎಲ್ಲ ಕೇಂದ್ರ ಸರ್ಕಾರ ಮಾಡೋದು. ದರ ಈಗ 5% ಜಾಸ್ತಿ ಮಾಡಿ ಏನು ರೆಕಮೆಂಡೇಷನ್ ಕೊಟ್ಟಿದ್ದಾರೆ. 5% ದರ ಜಾಸ್ತಿ ಆಗೋದ್ರಿಂದ ಈ ವರ್ಷಕ್ಕೆ ಅವರು BMRCLಗೆ 5% ಜಾಸ್ತಿ ಮಾಡೋದ್ರಿಂದ ಬರುವಂಥ ಆದಾಯ ಬರೀ 35 ಕೋಟಿ ಅಷ್ಟೇ. ಎವ್ರಿ ಇಯರು ಸಾಲ ತೀರಿಸಬೇಕಾಗಿದೆ 600 ಕೋಟಿ. ಆಮೇಲೆ 2025-26ನೇ ಸಾಲಿನ ಇದು ಆಡಿಟರ್ ರಿಪೋರ್ಟ್ ಪ್ರಕಾರ ಅವರೇನು BMRCL ಆಡಿಟ್ ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರ ಸುಮಾರು 650 ಕೋಟಿ ಲಾಸ್ ಆಗಿದೆ. 650 ಕೋಟಿ ಲಾಸಲ್ಲಿ ನಡೆದಿದೆ. ಇನ್ನು 2026-27ಕ್ಕೆ 800 ಕೋಟಿ ಲಾಸ್ ಆಗ್ಬೋದು ಅನ್ನುವಂಥದ್ದು ಒಂದು ಅಂದಾಜಿದೆ. ಇಂಥ ಸಂದರ್ಭದಲ್ಲಿ ಬರೀ 5% ಜಾಸ್ತಿ ಮಾಡಿದ್ದು ಅಂಥದ್ದಕ್ಕೆ ಅದು ಯಾರೋ ತೇಜಸ್ವಿ ಸೂರ್ಯ ಅನ್ನೋ ವ್ಯಕ್ತಿ MP 2 ಸರಿ ಗೆಲ್ಸವ್ರೆ ಆ ಭಾಗದವರು. ಏನು ಸುಳ್ಳು ಹೇಳುವಂಥದ್ರಲ್ಲಿ ನಂಬರ್ 1 ವ್ಯಕ್ತಿ ಅವ. ಈ ವ್ಯಕ್ತಿ ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ, ಪ್ರಚಾರಕ್ಕೋಸ್ಕರ ಮಾಡ್ತಾ ಇರುವಂಥದ್ದು. ಎಫ್ಸ್ಟೀನ್ ಫೈಲ್ ಬಂತಲ್ಲ ನರೇಂದ್ರ ಮೋದಿಯವರ ಹೆಸರು, ಎಫ್ಸ್ಟೀನ್ ಫೈಲಲ್ಲಿ ಅದನ್ನು ಮರೆಮಾಚಬೇಕು, ಜನಗಳನ್ನ ದಿಕ್ಕು ತಪ್ಪಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಥರ ಸುಳ್ಳು ಅಪಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆಯನ್ನು BJP ನಿರ್ಮಾಣ ಮಾಡ್ಕೊಂಡವ್ರೆ. 5% ಜಾಸ್ತಿ ಆಗಿರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿಬಿಡ್ತು. ಕರ್ನಾಟಕ ರಾಜ್ಯ ಸರ್ಕಾರ ಲೆಟ್ರ್ ಬರೆದ್ರು, ಅದಕ್ಕೆ ಮಾಡಿಬಿಟ್ರು ಅಂತ. ನಾವು ಯಾವತ್ತೂ ಸಿದ್ದರಾಮಯ್ಯ ನೆನೆಸ ಭಾಳ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಯಾವ ಪ್ರಸ್ತಾವನೆಯೂ ಹೋಗಿಲ್ಲ, ಹೋಗುವಂಥದ್ದಕ್ಕೆ ಅವಕಾಶ ಇಲ್ಲ. ನಮ್ಮನ್ನು ಕೇಳೋದೇ ಇಲ್ಲ ಅವರು.
ಕೇಳುವಂಥ ವ್ಯವಸ್ಥೆನೂ ಇಲ್ಲ. ಬಟ್ ಸುಳ್ಳು ಹೇಳಿ ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅಷ್ಟೇ ಉದ್ದೇಶ. ಈ 5% ಜಾಸ್ತಿ ಮಾಡಿರುವಂಥದ್ದು, ಕಮ್ಮಿ ಮಾಡ್ತಿರುವಂಥದ್ದು. ಈಗ ಅಶೋಕ್ ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ರಾಜ್ಯ ಸರ್ಕಾರ ಒಂದು ಪತ್ರ ಬರೆದು ಬಿಡಲಿ, ಇನ್ನು 2 ವರ್ಷ ನಾವು ಮಾಡಲ್ಲ ಅಂತ. ನಾವು ಯಾಕೆ ಬರೆಯೋಣ ಸ್ವಾಮಿ? ಮಾಡ್ತಾ ಇರುವಂಥದ್ದು ನೀವೇ ಬರೀರಿ. ನಿಮ್ಮ ಸರ್ಕಾರ ತಾನೇ ಕೇಂದ್ರದಲ್ಲಿರುವಂಥದ್ದು. ಇನ್ನು 10 ವರ್ಷ ಅಲ್ಲ, ಇನ್ನು 100 ವರ್ಷಗಳ ಕಾಲ ನಾವು ಮೆಟ್ರೋ ದರ ಜಾಸ್ತಿ ಮಾಡೋದೇ ಇಲ್ಲ ಅಂತ ಬರ್ಕೊಳ್ಳಿ. ಬಟ್ ನಾವು ಸಾಲ ತೀರಿಸ್ಬೇಕಾಗಿದೆಯಲ್ಲ. ಎವ್ರಿ ಇಯರ್ 500 ಕೋಟಿ ಸಾಲ ನಾವು ತೀರಿಸ್ಬೇಕಾಗಿದೆ. ಇಂಥವ್ರಿಗೂ ನಾವು 6,500 ಕೋಟಿ ಕೊಟ್ಟಿದ್ದೀವಿ ಮೆಟ್ರೋ ಕನ್ಸ್ಟ್ರಕ್ಷನ್ಗೆ. ಅದರಿಂದ ಒಂದು 5 ಪೈಸೆದು ಉಡ್ಮಣ್ಣು ನಮಗೇನು ಲಾಭ ಇಲ್ಲ. ಅದು ಜನರ ಪರವಾಗಿ ಟ್ರಾನ್ಸ್ಪೋರ್ಟೇಷನ್ ಕೊಡುವಂಥ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಒಂದು ದಿಟ್ಟ ಪ್ರಯತ್ನ ಮಾಡಿ ತಗೊಂಬಂದು ಅದಕ್ಕೆ ಸಹಾಯ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಹೆಸರು ಮಾತ್ರ ಅವ್ರದ್ದು, ಮಿಕ್ಕಿದೆಲ್ಲ ನಾವು ನಮ್ಮ ತಲೆ ಮೇಲೆ ಹಾಕ್ಕೊಳ್ಳೋಂಥ ಕೆಲಸವನ್ನು. ಸೊ ಅದರಿಂದ ಈ ತೇಜಸ್ವಿ ಸೂರ್ಯ, ಅಶೋಕ್ ಇವರೆಲ್ಲ ರಾಜಕೀಯವಾಗಿ ರಾಜಕಾರಣ ಮಾಡುವಂಥದ್ದಕ್ಕೆ ಸುಳ್ಳು ಹೇಳುವಂಥದ್ದು ನಂಬರ್ 1 ನಿಸ್ಸೀಮರಿದ್ದಾರೆ. ಇದು ಜಾಸ್ತಿ ಮಾಡಿರುವಂಥದ್ದಕ್ಕೂ ಇದಕ್ಕೂ ನಮಗೆ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರದ ಹೊಣೆ ಅದು. ಸರ್, ಈಗ ಬೇರೆ ರಾಜ್ಯಗಳಲ್ಲಿ ಮೆಟ್ರೋಗಳಿದ್ದಾವೆ, ಅವೆಲ್ಲ ಫೇರ್ ಜಾಸ್ತಿ ಆಗಿಲ್ಲ. ಕರ್ನಾಟಕ ಯಾಕಂತ ನಾನು 12 ರಾಜ್ಯಗಳದ್ದು ಪಟ್ಟಿ ಮಾತ್ರ ಇದೆ. ಇಲ್ಲಿ 12 ಸಿಟಿಗಳದ್ದು ಮೆಟ್ರೋ ಸ್ಟೇಷನ್ ಪಟ್ಟಿಗಳಿದೆ. ಎಲ್ಲ ರಾಜ್ಯಗಳಲ್ಲೂ ಫೇರ್ ಫಿಕ್ಸೇಷನ್ ಕಮಿಟಿ ಇದೆ. ಎಲ್ಲ ಮೆಟ್ರೋಗಳಲ್ಲೂ ಫೇರ್ ಫಿಕ್ಸೇಷನ್ ಕಮಿಟಿ ಇದೆ. ಅವರು ಎಲ್ಲ ರಾಜ್ಯಗಳಲ್ಲೂ ಈ 0 to 2 ಕಿಲೋಮೀಟ್ರ್ ಮಿನಿಮಮ್ ಪ್ರೈಸ್ ಬಂದು 10 ರೂಪಾಯಿ. ನಮ್ಮ ರಾಜ್ಯದಲ್ಲೂ 0 to 2 ಕಿಲೋಮೀಟ್ರ್ ಮಿನಿಮಮ್ ಪ್ರೈಸ್ ಬಂದು 10 ರೂಪಾಯಿ. ಕೆಲವು 2-3 ಮೆಟ್ರೋ ಸ್ಟೇಷನ್ಸ್ಗಳಲ್ಲಿ ಹೈದರಾಬಾದು, ಕೊಚ್ಚಿನಲ್ಲೆಲ್ಲ ಒಂದು ಮಿನಿಮಮ್ ಪ್ರೈಸ್ ಬಂದು 15 ರೂಪಾಯಿ ಇದೆ. ಅಲ್ಲಿ 5 ರೂಪಾಯಿ ಜಾಸ್ತಿ ಇದೆ ನಮಗಿನ್ನ. ಸೊ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲದೆ ಇರುವಂಥದ್ದು ರಾಜ್ಯದಲ್ಲಿ ಜಾಸ್ತಿ ಆಗೋಗಿದೆ ಅನ್ನುವಂಥದ್ದು ಅಲ್ಲ. ರಾಜ್ಯದಲ್ಲಿ ಜಾಸ್ತಿ ಆಗಿಲ್ಲ, ಇಷ್ಟೇ ಇದೆ. ಅದನ್ನು ಜಾಸ್ತಿ ಮಾಡುವ, ಸಪೋಸ್ ಜಾಸ್ತಿ ಆಗಿದ್ರೆ ಅದನ್ನು ಉತ್ತರ ಕೊಡಬೇಕಾಗಿರುವಂಥವ್ರು ಕೇಂದ್ರ ಸರ್ಕಾರ ರೆಪ್ರೆಸೆಂಟ್ ಮಾಡುವಂಥವ್ರು ಯಾರು? BJP-ಅವರಲ್ಲ. BJP-ಅವ್ರನ್ನ ಕೇಳಬೇಕು ನೀವು. ನಮ್ಮನ್ನು ಕೇಳಿದ್ರೆ ನಾವೇನೋ ಜಾಸ್ತಿ ಮಾಡೋರ ಹತ್ರ ಕೇಳಿದ್ರೆ KSRTC ಬಸ್ ಜಾಸ್ತಿ ದರ ಜಾಸ್ತಿ ನಮ್ಮನ್ನು ಕೇಳಿ ಇವಾಗ ನಾವು ಹೇಳ್ತೀವಿ, ಅದು ನಮ್ಮ ವ್ಯಾಪ್ತಿಗೆ ಬರುತ್ತೆ. ಈಗ ಅವ್ರು ಏನು ಹೇಳ್ತಾರೆ ಸರ್, ಕಾಂಗ್ರೆಸ್ ಅವರೇ ಹೇಳಿದಂತೆ ಶೇಕಡ 20% ಕೇಂದ್ರ ಸರ್ಕಾರದ್ದು, ಮುಖ್ಯದ್ದೆಲ್ಲ ರಾಜ್ಯ ಸರ್ಕಾರದ ಅಂತ ಅವ್ರು ಹೇಳ್ತಾರೆ. ಚುಂತರ ನೋಡಿ ಸರ್, ಅವ್ರಿಗೆ ಮಾಹಿತಿ ಇಲ್ಲದೇನೆ ಸುಳ್ಳು ಹೇಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿನೂ ಅಷ್ಟೇ, ಎಲ್ಲ ಅಷ್ಟೇ 50-50 ರೇಷಿಯೋದಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥದ್ದು. ನಮ್ಮದು 80% ನಮ್ಮದೇ ಇರುವಂಥದ್ದು. ಆದರೆ ನಾವೇ ತೀರ್ಮಾನ ತಗೋತಿದ್ದೆವು. ನಾವ್ಯಾಕೆ ತಲೆ ಕೆಸ್ಕೊತಿದ್ದು? ನಾವು 100% ನಾವು ಏನು ಬೇಕೋ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೆವು. ನಮ್ಮದೆಲ್ಲ ಸ್ವಾಮಿ, ಇದು ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ವ್ಯಾಪ್ತಿಗೆ ಬರುವಂಥದ್ದು. ಬೇಸಿಕ್ ಕಾಮನ್ ಸೆನ್ಸ್, ಮಿನಿಮಮ್ ಕಾಮನ್ ಸೆನ್ಸ್ ಇದೆ. ಸುಳ್ಳು ಹೇಳುವಂಥದ್ದು ನಿಸ್ಸೀಮರಿದ್ದಾರೆ. ಅದು ಬಿಟ್ಟು ಬೇರೆ ಏನು ಕೇಳಬೇಡಿ. ಈ ವಿಚಾರದಲ್ಲಿ ರಾಜ್ಯದ ಜನರ ದಿಕ್ಕು ತಪ್ಪಿಸೋ ಕೆಲಸ ಯಾರು ಮಾಡ್ತಾ ಇದ್ದಾರೆ? ನಾವು ಮಾಡ್ತಾ ಇದ್ದೀವಾ? ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದೀವಾ? BJP-ಅವ್ರು ಮಾಡ್ತಾ ಇರೋದು. ನಾನು ಹೇಳಿದ್ನಲ್ಲ ಈಗಾಗಲೇ, ಎಫ್ಸ್ಟೀನ್ ಫೈಲ್ನ ಮರೆಮಾಚಕ್ಕೋಸ್ಕರ ನರೇಂದ್ರ ಮೋದಿಯವ್ರ ಹೆಸರು ಯಾಕೆ ಬಂತು, ಹೆಂಗೆ ಬಂತು, ಅದನ್ನು ಜನಗಳ ಈಗಾಗಲೇ ಚರ್ಚೆ ಮಾಡೋಕ್ಕೆ ಶುರು ಮಾಡೋರಲ್ಲ, ಅದನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಧ್ಯಮವನ್ನು ಬಳಸ್ಕೊಂಡು ಈ ಕಡೆ ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಸರ್ಕಾರ ಯಾರ ವ್ಯಾಪ್ತಿನಲ್ಲಿ ಬರುತ್ತೆ? ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಬರುತ್ತೆ ಅಂತಂದ್ರೆ ಹೊಣೆ ಯಾರು? ರಾಜ್ಯ ಸರ್ಕಾರ ಹೆಂಗೆ ಹೊಣೆ ಆಗುತ್ತೆ? ಅವ್ರು ತಾನೇ ಹೊಣೆ ಆಗಿರಬೇಕು. ಅವ್ರು ತಾನೇ ಕ್ಲಾರಿಫಿಕೇಷನ್ ಕೊಡಬೇಕು. ಅವ್ರು ತಾನೇ ಇನ್ನೂ ಕಮ್ಮಿ ಮಾಡಿ. ಪೆಟ್ರೋಲು 1 ಲೀಟ್ರ್ ಪೆಟ್ರೋಲ್ಗೆ 35 ರೂಪಾಯಿಗೆ ಮಾರ್ಬೋದು. $67 ಇದೆ ಒಂದು ಬ್ಯಾರಲ್ಗೆ. 144 ಲೀಟ್ರದು ಒಂದು ಬ್ಯಾರಲ್ ಅಂದರೆ 110 ರೂಪಾಯಿ ಚಾರ್ಜ್ ಮಾಡ್ತಾರಲ್ಲ ಸ್ವಾಮಿ. 110 ರೂಪಾಯಿ ಚಾರ್ಜ್ ಮಾಡ್ತಾರಲ್ಲ. 75 ರೂಪಾಯಿ ಅಡಿಷ್ನಲಾಗಿ ಲಾಭ ತಗೋತಾವ್ರಲ್ಲ. 1 ಲೀಟ್ರ್ ಪೆಟ್ರೋಲ್ ಮಾರಿದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಗುವಂಥ ಪ್ರಾಫಿಟ್ಟು ಸುಮಾರು 40ರಿಂದ 50 ರೂಪಾಯಿ ಸಿಗುತ್ತೆ ಅವ್ರಿಗೆ. ಅದನ್ನು ಮಾತಾಡಿ, ಅದು ಕಮ್ಮಿ ಮಾಡಿಸಿ. ಅದು ವ್ಯಾಪ್ತಿಗೆ ಬರೋದು ಯಾರು? ಅದ್ರ ಮೇಲೆ 2 ರೂಪಾಯಿ ಟ್ಯಾಕ್ಸ್ ಜಾಸ್ತಿ ಹಾಕ್ಬಿಟ್ರೆ ಇಲ್ಲಿ ನಮ್ಮ ಮೇಲೆ ಬೀಳ್ತಾರೆ. ರಾಜ್ಯ ಸರ್ಕಾರ ಪೆಟ್ರೋಲ್ ಬೇರೆ ಜಾಸ್ತಿ ಮಾಡಿಬಿಡ್ತು ಅಂತ. ಇದು BJP-ಯವರ ಮೈಂಡ್ ಸೆಟ್ಟು, BJP-ಯವರ ಒಂದು ಮನಸ್ಥಿತಿ. ಜನರ ವಿರೋಧಿ ಇರುವಂಥ ಒಂದು ಮನಸ್ಥಿತಿ ಇರುವಂಥದ್ದು BJP-ಯವರು. ಇದು ಸುಳ್ಳು ಹೇಳೋದೇ ಅವರು ಮನದೇವರವರು. ಅಂದರೆ ಕಾಂಗ್ರೆಸ್ ದರ ಏರಿಕೆಯನ್ನು ವಿರೋಧ ಮಾಡುತ್ತೆ ಅಂತೀರಿ? ಕಾಂಗ್ರೆಸ್ ದರ ನಾವು ಏರಿಸೇ ಇಲ್ವಲ್ಲ. ನಮ್ಮದು ವ್ಯಾಪ್ತಿಗೆ ಬಂದು ನಾವು ಏರಿಸುವಂಥ ಕೆಲಸವನ್ನು ಮಾಡಿದರೆ ನಾವು ವಿರೋಧನೋ ಪರನೋ ಅನ್ನುವಂಥದ್ದು ಹೇಳ್ಬೋದು. ನಮ್ಮ ವ್ಯಾಪ್ತಿಗೆ ಬರಲ್ವಲ್ಲ ಸ್ವಾಮಿ. ಯಾವುದೋ ಕೋತಿ ಮೊಸರನ್ನ ತಿಂದ್ಬಿಟ್ಟು ನಮ್ಮ ಬಾಯಿಗೆ ಒರೆಸ್ಬಿಟ್ಟು ಇಲ್ಲಿ ಬೆಳ್ಳಗೈತೆ ಅಂದ್ಬಿಟ್ಟು ನಮ್ಮನ್ನು ಬಂದು ಕೇಳಿರಿ ನೀವು. ಬಾಯಿಗೆ ಒರೆಸ್ಬಿಟ್ಟು ಅವ್ರು ಏನು ಮಾಡೋದು ಗೊತ್ತಿಲ್ವಲ್ಲ. ನಾವು ಒರೆಸ್ಕೊತಾ ಇದ್ದೀವಿ ನಾವು. ನಮ್ಮದಲ್ಲ ಅದು ವ್ಯಾಪ್ತಿ, ಅವ್ರದ್ದು ವ್ಯಾಪ್ತಿ ಅದು. ಅವರು ಹೇಳಬೇಕು. ಅವ್ರು ಕೇಂದ್ರ ಸರ್ಕಾರಕ್ಕೆ ಅಶೋಕಣ್ಣ ಬರೀಲಿ ಲೆಟ್ರನ್ನ. ಯಾವ ಕಾರಣಕ್ಕೂ ಬೆಂಗಳೂರು ಜನಗಳಿಗೆ ಪುಕ್ಷಟೆ ಕೊಡ್ತೀವಿ ನಾವು ಮೆಟ್ರೋ ಉಚಿತ. ಯಾಕೆಂದರೆ ಚುನಾವಣೆ ಬರ್ತಾ ಇದೆಯಲ್ಲ, ಬೆಂಗಳೂರು BBMP ಚುನಾವಣೆ ಬರ್ತಾ ಇದೆಯಲ್ಲ ಸ್ವಾಮಿ. ಅದಕ್ಕೆ ಮಾಡ್ತಾ ಇರುವಂಥ ಒಂದು ನಾಟಕ, ಕಪಟ ನಾಟಕಗಳು ಮಾಡ್ತಾ ಇರುವಂಥದ್ದು ಇವರು BJP ಶಿಖಂಡಿಗಳು. ಇವಿಷ್ಟು M. ಲಕ್ಷ್ಮಣ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.